ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಬಲ್ಕಿಂಗ್ ಪ್ರೆಪ್ ಸೀರೀಸ್ ನಾನು 43ನೇ ಇವತ್ತು ನಮ್ಮ ಕಾಲೇಜಲ್ಲಿ ನನ್ನ ಫ್ರೆಂಡ್ ಒಬ್ಬ ನೀನು ವೀಡಿಯೋಸ್ ಏನೋ ಮಾಡ್ತಿದ್ಯಾ ಆದರೆ ಚೂರು ಎಡಿಟಿಂಗ್ ಮಾಡಿ ಹಾಕು ಅಂತಂದ. ಅಂದರೆ ನಾನು ಏನೋ ಮಾತಾಡ್ದಿರ ನಾನು ಒಂಥರ ನಡ್ಕೊಂಡು ಬರೋ ಥರ ನಾನು ಮೊದಲು ಹಿಂಗಿದ್ದೆ ಹಿಂಗೆ ಟ್ರಾನ್ಸ್ಫಾರ್ಮ್ ಆಗಿದ್ದೀನಿ ಒಂಥರ ಫುಲ್ ಎಡಿಟ್ ವಿಡಿಯೋ ಮಾಡು ಅಂತ ಹೇಳಿದ್ದ. ಆದರೆ ನನಗೇನೋ ನನ್ನ ಬಾಡಿ ಚೆನ್ನಾಗಿದೆ ಅಂತ ಅನ್ಸಲ್ಲ. ನಿಮಗೆ ಒಬ್ಬೊಬ್ಬರಿಗೆ ಬಿಗಿನರ್ಸ್ಗೆ ನನ್ನ ಬಾಡಿ ನೋಡಿ ಚೆನ್ನಾಗಿದೆ ಅಂತ ಅನ್ಸ್ಬೋದು. ಅದೇ ವಿಡಿಯೋ ಯಾರಾದರೂ ಒಬ್ಬ ಪ್ರೋ ಬಾಡಿ ಬಿಲ್ಡರ್ ನೋಡ್ದ ಅಂದರೆ ಇವ್ನಿಗೇನು ಬಾಡಿನೇ ಇಲ್ಲ, ಇವ್ನು ಯಾಕೆ ಓವರ್ ಆ್ಯಕ್ಷನ್ ವಿಡಿಯೋ ಮಾಡ್ತಾವನೆ ಎಡಿಟಿಂಗ್ ಮಾಡ್ತಾವನೆ ಅಂತ ಅನ್ಕೊಳ್ತಾರೆ. ಸೊ ಅದಕ್ಕೆ ನನ್ನ ಬಾಡಿ ಒಳ್ಳೆ ಪೀಕ್ ಫಿಸಿಕ್ ತಲುಪೋ ಗಂಟ ನಾನು ಎಡಿಟ್ ವಿಡಿಯೋಸ್ ಮಾಡಲ್ಲ. ನನಗೆ ಒಬ್ಬೊಬ್ಬರು ವಿಡಿಯೋ ನೋಡಿ ಹಂಗೆ ಅನ್ಸುತ್ತೆ. ಸರಿ, ಇವತ್ತು ನಾನು ಟ್ರೈನ್ ಮಾಡ್ತಿರೋದು ನಾಮ್ಸು ಮೊದಲನೇ ಎಕ್ಸರ್ಸೈಸ್ ಸ್ಕಲ್ಕ್ರೇಷನ್ ಶುರು ಮಾಡ್ಕೊಂಡು ಎರಡನೇ ಎಕ್ಸರ್ಸೈಸ್ ಟ್ರೈಸೆಪ್ ಎಕ್ಸ್ಟೆನ್ಷನ್, ಅದಾದಮೇಲೆ ಬೈಸೆಪ್ ಕಡೆಗೆ ಬಂದರೆ ಬೈಸೆಪ್ ಕಲ್ಸ್ದು 3 ಸೆಟ್ ಮಾಡಿ ನಾನು ಆಮ್ ಎಕ್ಸರ್ಸೈಸ್ನ ಕಂಪ್ಲೀಟ್ ಮಾಡ್ಕೊಂಡು ಶೋಲ್ಡರ್ಸ್ ಕಡೆಗೆ ಬಂದರೆ ಒಂದೇ ಎಕ್ಸರ್ಸೈಸ್ ಶೋಲ್ಡರ್ ಓವರ್ ಹೆಡ್ ಪ್ರೆಸ್ ಮಾಡಿ ನಾನು ಎಕ್ಸರ್ಸೈಸ್ನ ಕಂಪ್ಲೀಟ್ ಮಾಡ್ಕೊಂಡೆ. ಸರಿ, ಎಕ್ಸರ್ಸೈಸ್ ಎಲ್ಲ ಆದಮೇಲೆ ಇದು ನೋಡಿ ನಮ್ದು ಇವತ್ತಿನ ಆಫ್ಟರ್ ವರ್ಕೌಟ್ ರಿಸಲ್ಟ್. ಇದು ನಮ್ದು ಶೋಲ್ಡರ್ ರಿಸಲ್ಟ್. ಅದಾದಮೇಲೆ ಇದು ನಮ್ದು ರೈಟ್ ಆರ್ಮ್ ಮತ್ತು ಲೆಫ್ಟ್ ಆರ್ಮ್ದು ಟ್ರೈಸೆಪ್ ರಿಸಲ್ಟ್. ಸರಿ, ಪೋಸಿಂಗ್ ಆದಮೇಲೆ ರಾತ್ರಿ ಊಟ ಮುಗಿಸ್ಕೊಂಡಿದ್ದು ನೋಡಿ ಇವತ್ತಿನ ಬಾಡಿ ಕಂಡೀಷನ್.